ಓಕೆ. ನಾನು ದುಡ್ಡನ್ನು ಟ್ರ್ಯಾಕ್ ಮಾಡೋಕ್ಕೆ ಎಷ್ಟೋ ಮೆಥಡ್ಸನ್ನು ಟ್ರೈ ಮಾಡಿದೆ. ಮೊದಲು ನಾನು ಈ ದುಡ್ಡನ್ನು ಟ್ರ್ಯಾಕ್ ಮಾಡೋದನ್ನು ಬುಕ್ಸಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಬುಕ್ಕು ಎಲ್ಲ ಕಡೆ ಒಯ್ಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಮೆಥಡು ಫೇಲ್ ಆಯಿತು. ಅದಾದಮೇಲೆ ನಾನು ಈ ಮೊಬೈಲಲ್ಲಿ ವಾಲೆಟ್ ಅಂತ ಆ್ಯಪ್ ಬರುತ್ತೆ. ಅದರಲ್ಲಿ ದುಡ್ಡನ್ನು ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆ ವಾಲೆಟ್ ಆ್ಯಪಲ್ಲಿ ಜಾಸ್ತಿ ಕಲರ್ಸು, ಕ್ಯಾಟಗರೀಸು, ಆಪ್ಷನ್ ಇರೋದ್ರಿಂದ ಒಂಥರ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಯಿತು. ಸೊ ಅದಾದಮೇಲೆ ನಾನು ಸಿಂಪಲ್ಲಾಗಿ ನೋಷನ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲಾಸ್ಟು 3 to 4 ಇಯರ್ಸಿಂದ ನಾನು ನೋಷನ್ ಯೂಸ್ ಮಾಡ್ತಾ ಬಂದೆ. ಬಟ್ ಇದಕ್ಕಿಂತ ಸಿಂಪಲ್ಲಾಗಿ ಏನಾದರೂ ಆಪ್ಷನ್ ಇದೆಯಾ ಅಂತ ಸರ್ಚ್ ಮಾಡಬೇಕಾದ್ರೆ ನನಗೆ ಒಂದು ಆಪ್ಷನ್ ಬಗ್ಗೆ ಗೊತ್ತಾಯಿತು, ಸಿಂಗಲ್ ಪೇಜ್ ಸ್ಪ್ರೆಡ್ಶೀಟ್. ಸೊ ಇವತ್ತು ನಾನು ಆ ಸ್ಪ್ರೆಡ್ಶೀಟನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ನಾನು ಈ ವಿಡಿಯೋ ಎಂಡಲ್ಲಿ 3 ಫೈನಾನ್ಸ್ ರೂಲ್ಸನ್ನು ಹೇಳ್ಕೊಡ್ತೀನಿ. ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ಸ್ಪ್ರೆಡ್ಶೀಟನ್ನು ನಾನು ಫ್ರೀಯಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಜಸ್ಟ್ ಕೆಳಗಡೆ ಕೊಟ್ಟಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ನಂತರ ಸ್ಪ್ರೆಡ್ಶೀಟ್ ಓಪನ್ ಮಾಡಿಬಿಟ್ಟು ಫೈಲ್ಗೆ ಹೋಗಿ ಅಲ್ಲಿ ಕಾಪಿ ಅಂತ ಆಪ್ಷನ್ ಇರುತ್ತೆ. ಕಾಪಿ ಮಾಡಿಕೊಂಡು ನಿಮ್ಗೆ ಯಾವ ಥರ ಹೆಸರು ಬೇಕು ಆ ಥರ ಹೆಸರು ಕೊಟ್ಟು ಸೇವ್ ಮಾಡ್ಕೊಳ್ಳಿ. ಈ ಸ್ಪ್ರೆಡ್ಶೀಟನ್ನು ನೀವು ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಅಂತ ಹೇಳಿ ಗೂಗಲ್ ಶೀಟ್ ಅಂತ ಒಂದು ಆ್ಯಪ್ ಬರುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಈ ಶೀಟನ್ನು ಎಡಿಟ್ ಕೂಡ ಮಾಡ್ಬೋದು. ಈ ಸ್ಪ್ರೆಡ್ಶೀಟ್ನಲ್ಲಿ 3 ಇಂಪಾರ್ಟೆಂಟ್ ಸೆಕ್ಷನ್ ಇದೆ. ಫಸ್ಟ್ ಬಂದುಬಿಟ್ಟು ಎಕ್ಸ್ಪೆನ್ಸ್ ಸೆಕ್ಷನ್, ಸೆಕೆಂಡ್ ಒನ್ ಇನ್ಕಮ್ ಸೆಕ್ಷನ್, ಥರ್ಡ್ ಒನ್ ಬಂದುಬಿಟ್ಟು ಓವರ್ ವ್ಯೂ ಸೆಕ್ಷನ್. ಈ ಸ್ಪ್ರೆಡ್ಶೀಟಲ್ಲಿ ನಾನು ಪ್ರತಿಯೊಂದು ಫಾರ್ಮುಲಾ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ನೀವು ಜಸ್ಟ್ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವ್ಯಾಲ್ಯೂವನ್ನು ಅದೇ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ನಾವು ಮೇನ್ ಟಾಪಿಕ್ಗೆ ಬರೋಣ, ಹೌ ಟು ಟ್ರ್ಯಾಕ್ ಅವರ್ ಮನಿ. ಇದಕ್ಕೆ ನಾನು 50-30-20 ರೂಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಇದು ನಮ್ಮನ್ನು ದುಡ್ಡು ಖರ್ಚು ಮಾಡಿ ನಮಗೆ ಏನು ಬೇಕು ಅದನ್ನು ತೊಗೊಂಡು ಅದಾದಮೇಲೆ ಸೇವಿಂಗ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. 50-30-20 ರೂಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸಿಂಪಲ್ ಇದೆ. ನಮ್ಮ ಸ್ಯಾಲ್ರಿ 50% ಅಷ್ಟು ನಾವು ನಮ್ಮ ಬೇಸಿಕ್ ನೀಡ್ಸು, ಎಸೆನ್ಷಿಯಲ್ ಮೇಲೆ ಖರ್ಚು ಮಾಡ್ಬೋದು. ಅಂದರೆ ರೆಂಟ್ಸು, EMIಸು, ಗ್ರಾಸರೀಸು, ಫುಡ್ಸು, ಟ್ರಾನ್ಸ್ಪೋರ್ಟೇಷನ್ಸು, ಹೆಲ್ತು, ಫ್ಯಾಮಿಲಿ ಎಕ್ಸ್ಪೆನ್ಸು, ಈ ಥರ ಮೇಲೆ ನಾವು ನಮ್ಮ ಸ್ಯಾಲ್ರಿ 50% ಅಷ್ಟು ಖರ್ಚು ಮಾಡ್ಬೋದು. ಇನ್ನು ನೆಕ್ಸ್ಟ್ 30% ಆಫ್ ಅವರ್ ಸ್ಯಾಲ್ರಿ ವಾಂಟ್ಸು, ಅಂದರೆ ನಮಗೆ ಏನು ಬೇಕು ಅನಿಸುತ್ತಲ್ಲ ಅದ್ರ ಮೇಲೆ ಖರ್ಚು ಮಾಡ್ಬೋದು. ಇದಕ್ಕೆ ನಾವು ಶಾಪಿಂಗು, ಈಟಿಂಗ್ ಔಟು, ಸಬ್ಸ್ಕ್ರಿಪ್ಷನ್ನು, ಜಿಮ್ಮು, ಟ್ರಿಪ್ಪು, ಇನ್ನೂ ಎಷ್ಟೋ ಬರುತ್ತೆ, ಗ್ಯಾಜೆಟ್ಸು. ಇದಕ್ಕೆ ನಾವು ನಮ್ಮ ಸ್ಯಾಲ್ರಿ 30% ಅಷ್ಟು ಖರ್ಚು ಮಾಡ್ಬೋದು. ಇನ್ನು ಮಿಕ್ಕ 20% ನಾವು ಸೇವ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು. ಇದನ್ನು ಬೇಸ್ ಇಟ್ಕೊಂಡೆ ನಾನು ಈ ಸ್ಪ್ರೆಡ್ಶೀಟನ್ನು ರೆಡಿ ಮಾಡಿದ್ದೀನಿ. ಓಕೆನಾ? ನೀವು ಜಸ್ಟ್ ಮಾಡಬೇಕಾಗಿದ್ದು ನಿಮ್ಮ ಇನ್ಕಮ್ ಎಂಟ್ರ್ ಮಾಡಿದರೆ ಸಾಕು. ಅದರ 50% ಎಷ್ಟು, 30% ಎಷ್ಟು, 20% ಎಷ್ಟು ಅಂತ ಆಟೋಮೆಟಿಕ್ ಕೌಂಟ್ ಮಾಡಿಬಿಟ್ಟು ಈ ಓವರ್ ವ್ಯೂ ಸೆಕ್ಷನಲ್ಲಿ ಹೇಳುತ್ತೆ. ನಾವು ಇದನ್ನು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಓಕೆನಾ? ನಾವು ಸ್ಯಾಲ್ರಿಯನ್ನು 25,000 ಅಂತ ಕನ್ಸಿಡರ್ ಮಾಡೋಣ. ಒಬ್ಬನ ಸ್ಯಾಲ್ರಿ 25,000 ಇದೆ. ನಾನಿಲ್ಲಿ ಅದನ್ನು ಎಂಟರ್ ಮಾಡ್ತೀನಿ, 25,000. ಹಾಗೆ ನಾನು ಅದರ್ಸ್ ನನಗೆ ಬೋನಸ್ ಅಂತ ಹೇಳಿ 5,000 ಬಂತು ಈ ಮಂತು. ನೀವು ನೆನಪಿಡಿ, ಇದು ಪ್ರತಿ ಒಂದು ಮಂತಿನ ಎಕ್ಸ್ಪೆನ್ಸ್ ಟ್ರ್ಯಾಕರ್ ಆಗಿದೆ, ಸರಿನಾ? ಮತ್ತು ಬೇರೆ ಮಂತು ಬೇರೆ ಪೇಜು, ಅದನ್ನು ಹೇಗೆ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಟೋಟಲ್ ನಮ್ಮ ಸ್ಯಾಲ್ರಿ ಬಂದುಬಿಟ್ಟು ಆಟೋಮೆಟಿಕ್ ಕೌಂಟ್ ಆಗಿ 30,000 ಆಗಿದೆ. ನೀವಿಲ್ಲಿ ಓವರ್ ವ್ಯೂ ಸೆಕ್ಷನಲ್ಲಿ ಒಂದು ಸಾರಿ ನೋಡಿದರೆ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಮಗೆ ಹೇಳ್ತಾ ಇದೆ, ನಾವು ನೀಡ್ಸ್ ಮೇಲೆ 50% 15,000 ಖರ್ಚು ಮಾಡಬೇಕು, 30% 9,000 ಖರ್ಚು ಮಾಡಬೇಕು. ಹಾಗೆ ನಾವು 20% ನಮ್ಮ ಸ್ಯಾಲ್ರಿ ಅಂದರೆ 30,000 20% 6,000 ಆಗುತ್ತೆ. ಅದನ್ನು ನಾವು ಸೇವ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕಂತ ಇದು ಹೇಳ್ತಾ ಇದೆ. ಸೊ ನಾವು ಪ್ರತಿ ಮಂತ್ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡಿದರೆ ನಮಗೊಂದು ಕ್ಲಿಯರ್ ಗೋಲ್ ಸಿಗುತ್ತೆ, ಕ್ಲಿಯರ್ ಐಡಿಯಾ ಸಿಗುತ್ತೆ, ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಖರ್ಚು ಮಾಡಬೇಕು, ಆಮೇಲೆ ಎಷ್ಟು ಸೇವ್ ಮಾಡಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ಪ್ರತಿ ಮಂತ್ ನೀವು ಸ್ಟಾರ್ಟಿಂಗು ನಿಮ್ಮ ಇನ್ಕಮನ್ನು ಎಂಟ್ರ್ ಮಾಡಿದರೆ ಪ್ರತಿ ವೀಕು ಅಂದರೆ ಸಂಡೇ ಅಥವಾ ಸ್ಯಾಟರ್ಡೇ ನಿಮಗೆ ಟೈಮ್ ಸಿಕ್ಕಾಗಲ್ಲ ಈ ಸ್ಪ್ರೆಡ್ಶೀಟ್ ಓಪನ್ ಮಾಡಿಬಿಟ್ಟು ನೀವು ಎಲ್ಲೆಲ್ಲಿ ನಿಮ್ಮ ಎಕ್ಸ್ಪೆನ್ಸ್ ಮಾಡಿದ್ದೀರ, ಅಂದರೆ ನೀವು ಫೋನ್ಪೇದಾದ್ರು ಓಪನ್ ಮಾಡಿ ಅಥವಾ ಗೂಗಲ್ ಪೇದಲ್ಲಿ ಓಪನ್ ಮಾಡಿ ಟ್ರಾನ್ಸಾಕ್ಷನ್ ನೋಡಿಬಿಟ್ಟು ನೀವು ಇಲ್ಲಿ ಎಂಟರ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಈ ವಾರ ನಾನು ರೆಂಟಿಗೆ ಅಂತ ಹೇಳಿ 5,000 ಕೊಟ್ಟೆ. ಸೊ ನಾನು 5,000 ಎಂಟರ್ ಮಾಡ್ತೀನಿ. EMIಗೆ ಅಂತ ಹೇಳಿ 2,000 ಹೋಯಿತು. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಗೆ ಮೇ ಬಿ 500. ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಫ್ಯೂಲು, ಬಸ್ ಚಾರ್ಜು, ಮೆಟ್ರೋ ಚಾರ್ಜು ಈಗಂತ ಹೇಳಿ ಅದಕ್ಕೆ ಒಂದು 1,000 ಅಂತ ಅನ್ಕೋತೀನಿ. ಸೊ ಆಮೇಲೆ ಫ್ಯಾಮ್ಲಿಗಂತ ಎಷ್ಟೋ ಜನ ಬ್ಯಾಚುಲರ್ಸು ಫ್ಯಾಮ್ಲಿಗೆ ದುಡ್ಡು ಕೊಡ್ತಾ ಇರ್ತಾರೆ, ಅವರಿಗೆ ಕೂಡ 5,000 ಅಲ್ಲ 5,000 ಅಂತ ಎಂಟ್ರ್ ಮಾಡ್ತೀನಿ. ಆಮೇಲೆ ಶಾಪಿಂಗ್ ಅಂತ ಹೇಳಿ ನಾನು 2,000 ಖರ್ಚಾಯಿತು ಈ ವಾರ. ಆಮೇಲೆ OTT ಸಬ್ಸ್ಕ್ರಿಪ್ಷನ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್ ನೌ ಡೇಸ್ 500 ಹೋಯಿತು. ಆಮೇಲೆ ಜಿಮ್ಮು ಹೋಗಲ್ಲ ಆದರೂ ಕೂಡ ಜಾಯ್ನ್ ಆಗ್ತೀವಿ, ಅದಕ್ಕೆ ನಾನು 1,000 ಅಂತ ಎಂಟ್ರ್ ಮಾಡ್ತೀನಿ. ಸೊ ಹೆಡ್ಫೋನ್ ಅಂತ ಹೇಳಿ ಮತ್ತೆ ಅದಕ್ಕೆ 2,000 ಹೋಯಿತು. ಸೊ ನಾನು ಜಸ್ಟ್ ರ್ಯಾಂಡಮಾಗಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ನಾನು ಮ್ಯೂಚುವಲ್ ಫಂಡಲ್ಲಿ ನಾನು ವಿಡಿಯೋ ನೋಡ್ತಾ ಇದ್ದೀನಿ, ನೀವು ಇನ್ವೆಸ್ಟ್ ಮಾಡೇ ಮಾಡ್ತೀರಾ. ಸೊ ಮ್ಯೂಚುವಲ್ ಫಂಡಲ್ಲಿ 5,000 SIP ಮಾಡಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಪ್ರತಿ ಸೆಕ್ಷನ್ ನಾವು ಎಂಟರ್ ಮಾಡಿದಾಗ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಹೇಳ್ತಾ ಇದೆ. ಸೊ ನಾವು
ನೀಡ್ಸ್ ಮೇಲೆ 15,000 ಖರ್ಚು ಮಾಡ್ಬೋದು. 13,500 ಖರ್ಚು ಮಾಡಿದ್ದೀರಾ. ಅಂದರೆ 45% ನೀವು ಆಲ್ರೆಡಿ ಖರ್ಚು ಮಾಡಿದ್ದೀರಾ. ಇನ್ನೂ ನೀವು 5% ಖರ್ಚು ಮಾಡ್ಬೋದು. ವಾಂಟ್ಸ್ ಮೇಲೆ ನೀವು 9,000 ಖರ್ಚು ಮಾಡ್ಬೋದು. ಜಸ್ಟ್ 5,500 ಮಾಡಿದ್ದೀರಾ. ಆಮೇಲೆ ಸೇವಿಂಗ್ಸ್ ನೀವು 6,000 ಮಾಡಬೇಕು, 5,000 ಮಾಡಿದ್ದೀರಾ. ಇನ್ನೂ 17% ಮಾಡಬೇಕು. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ಎಷ್ಟು ಖರ್ಚು ಮಾಡಬೇಕು, ಇನ್ನೂ ಎಷ್ಟು ಉಳಿದಿದೆ. ಇದು ನೀವು ಪ್ರತಿ ವಾರ ಅಪ್ಡೇಟ್ ಮಾಡ್ತಾ ಹೋಗಿ. ಒಂದು ವೇಳೆ ನೀವು ಪ್ರತಿ ಕ್ಯಾಟಗರಿಯಲ್ಲಿ ಏನಾದರೂ ಜಾಸ್ತಿ ಖರ್ಚು ಮಾಡಿದರೆ ಆಗುತ್ತೆ, ಡೆಫಿನೆಟಾಗಿ ಖರ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಟ್ರಿಪ್ ಅಂತ ಹೋಗ್ತೀರಾ ಒಂದು ವಾರ, ಆವಾಗ ನೀವು ಒಂದು 10,000 ಏನಾದರೂ ಖರ್ಚು ಮಾಡಿದರೆ ಆ ಕ್ಯಾಟಗರಿ ಈ ಓವರ್‌ವ್ಯೂ ಸೆಕ್ಷನಲ್ಲಿ ರೆಡ್ ಆಗುತ್ತೆ. ಸರಿನಾ? ನೀವು 30% ಮಾಡಬೇಕಾಗಿತ್ತು, ಬಟ್ 50% ಮಾಡಿದ್ದೀರಾ, 52% ಮಾಡಿದ್ದೀರಾ. ಸೊ ಈ ಏನಿದೆ ಅಲ್ಲ ಸೆಕ್ಷನ್ ರೆಡ್ ಆಗಿದೆ, ವಿಚ್ ಮೀನ್ಸ್ ನೀವು ಓವರ್ ಸ್ಪೆಂಡ್ ಮಾಡಿದ್ದೀರಾ. ಸೇಮ್ ವಿತ್ ದಿಸ್ ನೀಡ್ಸ್ ಮೇಲೆ ನೀವು ಇಲ್ಲಿ 15,000 ಖರ್ಚು ಮಾಡಬೇಕು, ಬಟ್ ಏನೋ ಎಮರ್ಜೆನ್ಸಿ ಬಂತು ಹೇಳಿ ಒಂದು 15,000 ಎಕ್ಸ್ಟ್ರಾ ಮಾಡ್ತೀರಾ. 15,000 ಖರ್ಚು ಮಾಡಬೇಕಾಗಿತ್ತು, 28,500 ಖರ್ಚು ಮಾಡಿದ್ದೀರಾ. ಸರಿನಾ? ನೀವು ಹೇಗೋ ಸಾಲ ಇಸ್ಕೊಂಡು ಹೇಗೋ ಮಾಡಿದ್ದೀರಾ. ಈ ಸೆಕ್ಷನ್ ರೆಡ್ ಆಗಿದೆ. ಅಗೇನ್ ಈ ಕ್ಯಾಟಗರಿಯಲ್ಲಿ ಕೂಡ ನೀವು ಓವರ್ ಸ್ಪೆಂಡ್ ಮಾಡಿದ್ದೀರಾ ಅಂತ ಇದು ತೋರಿಸ್ತಾ ಇದೆ. ಮತ್ತು ಇನ್ವೆಸ್ಟ್ಮೆಂಟು ನೀವು ಎಲ್ಲಿವರೆಗೂ ಮಿನಿಮಮ್ 20% ಮಾಡಲ್ಲ ಅಲ್ಲಿವರೆಗೆ ಇದು ರೆಡ್ ಇರುತ್ತೆ. ಇನ್ನೂ 1,000 ಮಾಡಬೇಕಲ್ಲ. ಸೊ ನಾನು ಇಲ್ಲಿ 2,000 ಮತ್ತು ಇನ್ವೆಸ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಇದು ಗ್ರೀನ್ ಆಯಿತು. ಸೊ ಇಲ್ಲಿ ಮೋಟೋ ಏನಂದರೆ ಈ 3 ಸೆಕ್ಷನ್ಸ್ ಏನಿದೆ ಅಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗ್ರೀನಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋದು. ಕೆಲವೊಂದು ಮಂತು ಎಮರ್ಜೆನ್ಸಿ ಅಂತ ಅಥವಾ ಏನೋ ಒಂದು ಬೇಕು ಬೇಡಾಗಿ ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ, ಆವಾಗ ಓವರ್ ಸ್ಪೆಂಡ್ ಆಗುತ್ತೆ. ಬಟ್ ಅದನ್ನು ನಾವು ಕಂಟಿನ್ಯೂ ಮಾಡಬಾರ್ದು. ನೆಕ್ಸ್ಟ್ ಮಂತ್ ಇದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡೋದು. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದರೆ ನಾನು ಯಾವ ಡೇಟಿಗೆ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾಯಿದ್ದೀವಿ ಅಂತ ಟ್ರ್ಯಾಕ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ಕ್ಯಾಟಗರಿ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನನ್ನ ಈ 3-4 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಆ ಡೇಟ್ ಏನು ಟ್ರ್ಯಾಕ್ ಮಾಡ್ತೀವಲ್ಲ ಅದು ಏನಕ್ಕೆ ಕೂಡ ಯೂಸ್ ಆಗೋಲ್ಲ. ಜಸ್ಟ್ ನಂಬರ್ ಆಫ್ ಕಾಲಮ್ಸ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ನಾವು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಇಡೋಕ್ಕೆ ಟ್ರೈ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾವು ಈ ಇಡ್ಲಿ ತಿನ್ನೋಕ್ಕೆ 200 ಕೊಟ್ಟೆ, ದೋಸೆ ತಿನ್ನೋಕ್ಕೆ 300 ಕೊಟ್ಟೆ, ಪಿಜ್ಜಾ ತಿನ್ನೋಕ್ಕೆ 500 ಕೊಟ್ಟೆ, ಮತ್ತು ಬರ್ಗರ್ ತಿನ್ನೋಕ್ಕೆ ಮತ್ತೆ 400 ಕೊಟ್ಟೆ. ಇದು ನಾವು ಸಪ್ರೇಟ್ ಟ್ರ್ಯಾಕ್ ಮಾಡೋಕ್ಕಿಂತ ಒಂದೇ ಕ್ಯಾಟಗರಿಲಿ ಅಂದರೆ ಫುಡ್ಸ್ ಅಲ್ಲಿ ಟ್ರ್ಯಾಕ್ ಮಾಡೋದ್ರಿಂದ ಸಿಂಪಲ್ ಇರುತ್ತೆ ಮತ್ತು ಟ್ರ್ಯಾಕ್ ಮಾಡೋಕೆ ಕೂಡ ನಮಗೆ ಈಜಿ ಅನಿಸುತ್ತೆ. ಈ ಶೀಟನ್ನು ನೀವು ಪ್ರತಿ ಮಂತ್ ಫಾಲೋ ಮಾಡ್ತಾ ಹೋಗಿ. ಪ್ರತಿ ಮಂತು ಬೇರೆ ಬೇರೆ ಪೇಜನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನೀವು ನಿಮ್ಮ ಎಕ್ಸ್ಪೆನ್ಸನ್ನು, ನಿಮ್ಮ ದುಡ್ಡನ್ನು ಟ್ರ್ಯಾಕ್ ಮಾಡ್ತಾ ಹೋಗಿ. ಸರಿನಾ? ಈ ಶೀಟನ್ನು ಫಾಲೋ ಮಾಡ್ತಾ 3 ಗೋಲ್ಡನ್ ಫೈನಾನ್ಸ್ ರೂಲ್ಸನ್ನು ಫಾಲೋ ಮಾಡ್ತಾ ಹೋಗಿ. ರೂಲ್ ನಂಬರ್ 1, ಸ್ಪೆಂಡ್ ಲೆಸ್ ದೆನ್ ಯು ಅರ್ನ್. ನಾವು ಎಷ್ಟು ಅರ್ನ್ ಮಾಡ್ತಾ ಇದೀವಲ್ಲ, ನಮ್ಮ ಇನ್ಕಮ್ ಎಷ್ಟಿದೆಯಲ್ಲ, ನಮ್ಮ ಸ್ಯಾಲ್ರಿ ಎಷ್ಟಿದೆಯಲ್ಲ ಅದಕ್ಕಿಂತ ಕಡಿಮೆ ಖರ್ಚು ಮಾಡೋಕ್ಕೆ ಟ್ರೈ ಮಾಡೋದು. ದಿಸ್ ಇಸ್ ದ ಗೋಲ್ಡನ್ ರೂಲ್. ಓಕೆ, ಈ ಥರ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಯಾವ ಥರ ಟ್ರ್ಯಾಕ್ ಮಾಡೋದು? ಇದಕ್ಕೆ ನಾನು ಈ ಶೀಟಲ್ಲಿ ಲಾಸ್ಟ್ ಪೇಜಲ್ಲಿ ಬರ್ಡ್ ವ್ಯೂ ಅಂತ ಹೇಳಿ ಒಂದು ಪೇಜ್ ಕೊಟ್ಟಿದ್ದೀನಿ. ಅಲ್ಲಿ ನೀವು ಪ್ರತಿ ಮಂತು ನಿಮ್ಮ ಇನ್ಕಮ್ ಎಷ್ಟಿದೆ, ಎಕ್ಸ್ಪೆನ್ಸ್ ಎಷ್ಟಿದೆ ಅಂತ ಮ್ಯಾನ್ಯುವಲಿ ಎಂಟರ್ ಮಾಡ್ತಾ ಹೋಗೋದು. ಇದನ್ನು ಕೂಡ ನೀವು ಮ್ಯಾನ್ಯುವಲಿ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ಪೇಜಲ್ಲಿ ಇಲ್ಲಿ ಒಂದು ಸೆಕ್ಷನ್ ಕೊಟ್ಟಿದ್ದೀನಿ ನಾನು, ಮಂತ್ ಓವರ್ವ್ಯೂ ಅಂತ. ಈ ಎಕ್ಸ್ಪೆನ್ಸು ಇನ್ಕಮು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಇಲ್ಲಿ ಒಂದು ವ್ಯಾಲ್ಯೂ ಬಂದಿರುತ್ತೆ. ಇಲ್ಲಿ ನಾನು ಎಕ್ಸ್ಪೆನ್ಸನ್ನು ನೀಡ್ಸು ಮತ್ತು ವಾಂಟ್ಸ್ ಕೂಡಿಸಿಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಸೇವಿಂಗ್ಸ್ ಆ್ಯಡ್ ಆಗಲ್ಲ, ಏನಕ್ಕೆಂದರೆ ಅದು ಖರ್ಚಲ್ಲ. ಆಮೇಲೆ ಇನ್ಕಮ್ ಬಂದುಬಿಟ್ಟು ನೀವು ಏನು ಇನ್ಕಮ್ ಎಂಟರ್ ಮಾಡಿರ್ತಿಲ್ಲ ಇಲ್ಲಿ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿ ಇಲ್ಲಿ ಬರುತ್ತೆ. ಇದು ಪ್ರತಿ ಮಂತು ನಿಮಗೆ ಹೊಸ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅದನ್ನು ತೊಗೊಂಡ್ಬಿಟ್ಟು ನೀವು ಈ ಬರ್ಡ್ ವ್ಯೂ ಪೇಜಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಇನ್ಕಮ್ ಎಷ್ಟಾಗಿದೆ ಈ ಮಂತು, ಎಕ್ಸ್ಪೆನ್ಸ್ ಎಷ್ಟಾಗಿದೆ ಈ ಮಂತು ಅಂತ ಹೇಳಿ. ಸೊ ಅದು ನೀವು ಈ ಥರ ಎಂಟ್ರ್ ಮಾಡ್ತಾ ಹೋದಾಗ ಇಲ್ಲಿ ಒಂದು ಗ್ರಾಫ್ ರೆಡಿ ಆಗ್ತಾ ಹೋಗುತ್ತೆ. ನಿಮ್ಮ ಇನ್ಕಮ್ ಲೈನ್ ಎಷ್ಟಿದೆ, ನಿಮ್ಮ ಎಕ್ಸ್ಪೆನ್ಸ್ ಲೈನ್ ಎಷ್ಟಿದೆ ಅಂತ ಹೇಳಿ. ನಿಮ್ಮ ಎಕ್ಸ್ಪೆನ್ಸ್ ಲೈನ್ ಏನಿದೆ ಅಲ್ಲ, ನಿಮ್ಮ ಇನ್ಕಮ್ ಲೈನನ್ನು ಕ್ರಾಸ್ ಮಾಡೋಕ್ಕೆ ಬಿಡಬೇಡಿ. ಸೆಕೆಂಡ್ ರೂಲ್, ಬಿಲ್ಡ್ ಎಮರ್ಜೆನ್ಸಿ ಫಂಡ್. ನಾವು ಜಸ್ಟ್ ಒಂದು ಎಮರ್ಜೆನ್ಸಿ ಸಿಚುವೇಷನಿಂದ ದೂರ ಇರ್ತೀವಿ ಸಾಲ ಎಂಬ ಸುಳಿಯಲ್ಲಿ ಸಿಕ್ಕಾಕೊಳ್ಳೋಕ್ಕೆ. ಯಾಕಂದರೆ ನಾವು 4, 5, 6 ವರ್ಷ ಸ್ಯಾಲರಿ ತೊಗೊಂಡು ಜಾಬ್ ಮಾಡ್ತಾ ಇರ್ತೀವಿ. ನಮ್ಮ ಲೈಫಲ್ಲಿ ಏನಾದರೂ ಒಂದು ಎಮರ್ಜೆನ್ಸಿ ಬಂತು ಅಂದರೆ ನಮ್ಮ ಕಡೆ 40-50 ಸಾವಿರ ಸೇವಿಂಗ್ಸ್ ಇರೋಲ್ಲ. ಯಾಕಂದರೆ ನಾವು ಆ ಸೇವಿಂಗ್ಸ್ ಮಾಡಿರಲ್ಲ, ಆ ಸೇವಿಂಗ್ಸ್ ಕಡೆ ಫೋಕಸ್ ಮಾಡಿರಲ್ಲ. ಸೊ ಅದಕ್ಕೆ ಅಂತ ಹೇಳಿ, ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದು ಫಂಡ್ ರೆಡಿ ಮಾಡ್ಕೊಳ್ಳಿ. ಈ ಎಮರ್ಜೆನ್ಸಿ ಫಂಡ್ ಬಗ್ಗೆ ನಾನು ಇನ್ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋ ನೋಡ್ಬೋದು. ರೂಲ್ ನಂಬರ್ 3, ಫಾಲೋ 30 days ರೂಲ್. ದಿಸ್ ವಿಲ್ ಚೇಂಜ್ ಯುವರ್ ಲೈಫ್. ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೀವಿ, ಹಾಗೆ ಟಿ ವಿ ಕೂಡ ನೋಡ್ತೀವಿ. ಅಲ್ಲಿ ಅವರು ಒಂದಿಲ್ಲದ ಒಂದು ರೀತಿಯಲ್ಲಿ ನಮಗೆ ಏನಾದರೂ ಒಂದು ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಮಗೆ ಆ ವಸ್ತು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆ ವಸ್ತು ಮೇಲೆ ನಮಗೆ ಆಸೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಕಡೆ ಆಲ್ರೆಡಿ ಫೋನ್ ಇರುತ್ತೆ, ಚೆನ್ನಾಗೇ ವರ್ಕ್ ಆಗ್ತಾ ಇರುತ್ತೆ, ಬಟ್
ಈ ಟಿ ವಿಯಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿರೋ ಈ ಐಫೋನ್ ಮೇಲೆ ಆ್ಯಡ್ ತೋರಿಸ್ತಾರೆ. ಅದಾದಮೇಲೆ ನಮಗೆ ಒಂದು ಸಣ್ಣ ಥಾಟ್ ರೆಡಿ ಆಗುತ್ತೆ. ಓಕೆ, ಈ ಐಫೋನ್ ತೊಗೊಂಡ್ರೆ ಚೆನ್ನಾಗಿರುತ್ತಲ್ಲ, ನನ್ನ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 2-3 ವರ್ಷ ಆಯಿತು. ಈ ಥರ ಥಾಟ್ ಬಂದಾಗ ಆ ವಸ್ತುವನ್ನು ನಾವು ಸಾಲ ಆದರೂ ಮಾಡಿ ಅಥವಾ EMI ಮೇಲೆ ಅದನ್ನು ಬೈ ಮಾಡ್ತೀವಿ, ನಮಗೆ ಅದರ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ. ಈ ಮಿಸ್ಟೇಕ್ಸನ್ನು ನನಗಿಂತ ನೀವು ಜಾಸ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇದನ್ನು ಈ 30 ಡೇಸ್ ರೂಲು ಬಚಾವ್ ಮಾಡುತ್ತೆ. ಈ ರೂಲ್ ಏನು ಹೇಳುತ್ತೆ ಅಂದರೆ, ನಮಗೆ ಯಾವುದೇ ಒಂದು ವಸ್ತು ಬಾಯ್ ಮಾಡಬೇಕು ಅಂತ ಅನಿಸಿದಾಗ ನಾವು 30 ದಿನ ವೇಟ್ ಮಾಡ್ತೀವಿ. 30 ದಿನ ಆದಮೇಲೆ ಆ ವಸ್ತು ನಮಗೆ ಸ್ಟಿಲ್ ಬೇಕು ಅಂತ ಅನಿಸ್ತು ಅಂದರೆ ಅದನ್ನು ಬಾಯ್ ಮಾಡಬೇಕು. ಆಲ್ಮೋಸ್ಟ್ 90-95% ನಾವೇನು ಡಿಸಿಷನ್ ತೊಗೊಂಡಿರ್ತೀವಲ್ಲ, ನಮಗೇನು ವಸ್ತು ಬೇಕಾಗಿರುತ್ತಲ್ಲ, ಈ 30 ದಿನದ ಒಳಗಡೆ ಅದು ನಮಗೆ ಬೇಡ ಅಂತ ಅನಿಸುತ್ತೆ. ನಾನು ಇದನ್ನು ಫೀಲ್ ಮಾಡಿದ್ದೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಈ ಸಣ್ಣ ಪುಟ್ಟ ವಸ್ತು ಓಕೆ, ಇದು ದೊಡ್ಡದಾದರೂ ಏನಾದರೂ ಬೈ ಮಾಡ್ತಾ ಇರ್ತೀವಲ್ಲ, ಕಾಸ್ಟ್ಲಿ ಐಟಮ್ಸು, ಇದನ್ನು ಬೈ ಮಾಡೋಕ್ಕಿಂತ ಮುಂಚೆ 30 ಡೇಸ್ ವೇಟ್ ಮಾಡಿ. ಓಕೆ, ಈ ಶೀಟ್ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ. ನೀವು ಎಮರ್ಜೆನ್ಸಿ ಫಂಡ್ ವಿಡಿಯೋ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಮತ್ತೆ ಸಿಗುವ.